ಎನ್ನ ಸಹಸ್ರಭುಜ ಬಲಶಕ್ತಿಯಿಂದ ಬೇಟೆಯನ್ನಾಡೋರು ಹೋಗಳ ನಡಿ ಸಾರಥಿ ನಿಮ್ಮ ಚಂದ್ರವತಿ ಸಾರಥಿ ಇಲ್ಲಿ ಒಂದರಗಳಿಗೆ ರಥವನ್ನು ನಿಲ್ಲಿಸು. ಯಾರದು ಆಕ್ರಮ ಕಾಡ್ತಿರುವುದು? ಆಕ್ರಮವಾಸಿ ಯಾರಾಗಿರಬಹುದು ನೋಡೋಣ ನಡಿ ಸಾರಥಿ. ಇದರಲ್ಲಿ ಚತುರ ಮಧ್ಯೆ ನಿಮ್ಮ ಚಂದ್ರವತಿ ಹೇಳುವನಿ ಕೇಳು. ಮುನಿವರ ಇದೆ ಅದೇ ಚೆನ್ನಾಗಿದೆ. ಮುನಿವರ ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರ್ಯವೇನು? ನಮ್ಮ ಸಹಾಯವನ್ನು ಬಯಸಲು ಬಂದಿರುವೆಯಾ? ಸಂಶಯವಿಲ್ಲದೆ ನಮ್ಮ ಮುಂದೆ ತಿಳಿಸು. ನೀವು ಬಹಳದೆಳೆದು ಬಂದಂತೆ ಕಾಣುತ್ತದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನು ಕಲ್ಪವೃಕ್ಷ ಬೇಕಾದ ಮೃಷ್ಟಾನ್ನವಿದೆ, ಸ್ವೀಕರಿಸಿ ಆನಂದ ಹೊಂದಿದೆ ಕಲಿಸೂರ. ಇಷ್ಟೇ ನೋಡು ಎನ್ನ ಮಾತಿನ ವಿಚಾರ. ಮುನಿವರ ಕಾರ್ತಿವೇನೆ ಬೇಡಿದ್ದನ್ನು ಕೊಡುವ ಕಾಮಧೇನು ನಿನ್ನಂತ ಯೋಗಿಯ ಆಶ್ರಮದಲ್ಲಿರಲು ಲೆಕ್ಕವಲ್ಲ. ಅದು ಏತಕ್ಕೆ ಕೇಳ ಕಾರ್ತಿವೇನೆ? ಮುನಿವರ ಕಾರ್ತಿವೇನೆ ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮಹಿಷ್ಮತಿ ನಗರದಲ್ಲೂ ಲೆಕ್ಕ. ಕಾರಣ ನಿನ್ನಂತ ಯೋಗಿ ಆಶ್ರಮದಲ್ಲಿ ಮುನಿವರನೇ ಅದೇ ನಿಷ್ಠಾರವಾಗಿದೆ. ಆಶ್ರಮದ ಅನ್ನದ ಸುರ ಸಕಲ ಐಶ್ವರ್ಯವಾಗಿ ಪರಿಶೋಧಿಸುವ ಕಾಮಧೇನು ಭೋಗದ ವಸ್ತುವಲ್ಲ. ನಿನ್ನಂತ ಅಯೋಗ್ಯನ ಮಂದಿರದಲ್ಲಿರಲು ಸಹ ಎಂದಿಗೂ ಸಾಧ್ಯವಿಲ್ಲ. ಕಾರ್ತಿವನೇ ಮುನಿವರ್ಯನೇ ನಿನ್ನ ಮಂದ ಬುದ್ಧಿಯನ್ನು ಮರೆ ಮಾಡಿ ಕಾಮಧೇನ ಆಸೆಯನ್ನು ಬಿಟ್ಟು ಬಿಡು. ತರಲಡೆಗಳ ಬಣ ಸಿರಿಯಲ್ಲಿರುವ ಶಾಂತಿ ಧಾಮವಾದ ಎನ್ನ ಆಶ್ರಮದಿಂದ ಹೊರಟು ಹೋಗುವ ಮೂಢಮತೆ ತಡ ಮಾಡಿದ ಜಾಗೃತಿ. ಕಾಲ ಕಳೆಯುವ ಸನ್ಯಾಸಿಯೇ ಕಾರ್ತಿವನೇ ಕಾಮಧೇನು ಹೊಲಿಬೇಕೆಗಳ ಮನೆಯಲ್ಲಿರಲು ಸಾಧ್ಯವಿಲ್ಲೆಂದು ಮನವಂಜನೆ ಮಾತನಾಡುವೆಯ? ಸಹಾಯ ಮಾತಾಡ ಚಲದಂಕಮಲ್ಲನೆಂದು ಹೆಸರು ಪಡೆದ ನಾನು ನೋಡಿದಂತ ಇಷ್ಟಪಟ್ಟಂತ ವಸ್ತು ಎಂದಾದರೂ ಎನ್ನದಾಗಲೇಬೇಕು. ಎಲೇ ಮುನಿವರ, ಈ ಕಾಮಧೇನುವನ್ನು ನೀನೇ ನನ್ನ ಹರಮಂದಿರಕ್ಕೆ ಸೇರಿಸಬೇಕು. ಎಲ್ಲವಾದರೂ ನಾನೇ ಬಲವಂತದಿಂದ ಹಿಡಿದು ಹೋದ ಮುನಿಮ. ಇದಕ್ಕೆ ಪ್ರತಿ ಮಾತನಾಡಿದರೆ
ಎಲೆ ಕಾಂತಿನಿ ಹಾಗಾದ್ರೆ ಏನು ಹೇಳಿಕೆ? ಅದೇನು ಚೆನ್ನಾಗಿ ಹೇಳು. ಅನ್ನದಾತೆ ಈ ಕಾಮಧೇನು ಮಾತೆ ಆಶ್ರಮದ ಅನ್ನದಾತೆ ಈ ಕಾಮಧೇನು ಮಾತೆ ಮನಮಣಿಗಳ ಗಣತ ಬಗೆತಾವಲೆದು ಮನಮಣಿಗಳ ಗಣತ ಬಗೆತಾವಲೆದು ಸೂರ್ಯಪಾಲಕರ ಏಕ ವರದೆದು ಬಯಸ ಬೇಡ ವರದ ಬಿಡು ನಿನ್ನ ವಿರಸ ಬಯಸ ಬೇಡ ವರದ ಬಿಡು ನಿನ್ನ ವಿರಸ ಘೋರ ಶಾಪಕ್ಕೆ ಬಲಿಯಾಗದಿರು ಮೂಡಲೇ ಮೂಡಲೇ ಎಲೈ ಮದ್ದಿನಾದ ಮದಾಂಧನೆ ಎಲೈ ಬಡ ಸನ್ಯಾಸಿ ಮದಲೇರಿ ಹತಕ್ಕೆ ಮಾತನಾಡಿದೆ ಬೇಗನೆ ಮಾತನಾಡಿದ್ರೆ ಮಾಡೋದಿರಲೇ ಕುಲ. ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿದ್ದ ಕಾಮಧೇನು ನಮ್ಮ ಯೋಗ ತಪಸ್ಸಿಗೆ ಮೆಚ್ಚಿ ನಮ್ಮ ಸೇವೆಗಾಗಿ ಇಲ್ಲಿಗೆ ಬಂದಿದೆ. ಅಮೃತವನ್ನು ಕೊಡುವಂತ ಕಾಮಧೇನವನ್ನು ಪಿಡಿದು ಬಂದಿರುವೆಯ. ಇನ್ನೊಂದು ಸಾರಿ ಕಾಮಧೇನನ್ನು ಸೇಕೆ ಬಂದರೆ ನಿನ್ನ ಸಿರವನ್ನು ಅಲೆಯಿಡುವೆ ಬಹು ಎತ್ತರ. ಮೋಕ್ಷದ ಮೇಲೆ ಮೊಳಗಟ್ಟಲ ದೇಹಗಳನ್ನು ಬೆಳೆಸಿಕೊಂಡು ಹಡಬಿಯಲ್ಲಿ ನಾಟಿದ ಪಸರಂ ತಿನ್ನುವ ಸಾಧು ಮನುಜ ನಿನಗೆ ಗೊತ್ತಿಲ್ಲ ನಮ್ಮ ಕಾಮಧೇನು. ಸಹಾಯ ಗೊತ್ತಿದೆ ನಮಗೆ ಏ ಸನ್ಯಾಸಿ ನಮಗೆ ಹೇಳಿದ್ಯಾ? ದೇವಲೋಕದಲ್ಲಿರುವ ಶ್ರೇಷ್ಠ ಸಂಪತ್ತು ನಮ್ಮ ಮಹಿಸ್ಮತಿ ನಗರಕ್ಕೆ ತರಬೇಕೆಂದು ಹೇಳಿದರೆ ಸಹಾಯ ಅದಕ್ಕೆ ನಮ್ಮ ಪಿತನು ಅದಕ್ಕೂ ಮಿಗಿಲಾದ ಐಶ್ವರ್ಯಂ ನಮ್ಮ ನಗರದ ಅರಮಂದಿರದಲ್ಲಿ ಇರಿಸಿದನು. ಬಲಿದೆಯೇ ಬಡ ಯೋಗಿಯಾದ ನನ್ನಂತ ರಾಜನು ಕೇಳಿದರೆ ಚಕ್ಕರ ಮಾಡಿ ಮಾತನಾಡುವೆಯ? ಸಹಾಯ ಮಾತನೇ ನಮಗೆ ನಮಗೆ ನಿನ್ನ ತಪೋಜ್ವಾಲೆಯಂ ತೋರಿಸಿ ಎನ್ನನ್ನು ಹೆದರಿಸುವೆಯ? ಸಹಾಯ ನಮಗೆ ಎಲೈ ಜಮದಗ್ನಿ ಮುನಿವರನೇ ನಮ್ಮ ಮಯಸ್ಸು ಮತ್ತೆ ನಗರಕ್ಕೆ ಚೋಟೆ ಎಂದ ರಥವನ್ನು ಬಿಡುವಂತನಾದ ಸಾರಥಿ ಬಹು ಜಾಗ್ರತೆ. ಕೈಲಾಸಗಿರಿ ಅಂತ ಬಂದಿರುವ ನೋಡಿದೀಯ ಸಾರಥಿ? ನೋಡಿದ ಸಾರಥಿ ಭೂಪತಿ ಕೈಲಾಸಗಿರಿಯ ರಾಜಧಾತ್ರಿ ಪರ್ವತಗಳ ಎಷ್ಟು ಶೋಭಾಯಮಾನವಾಗಿ ಕಾಣವನ್ನು ಮಾಡಿದೀಯ ಸಾರಥಿ? ನೋಡಿದ ಸಾರಥಿ ಭೂಪತಿ ಸೋಮಯಾಗಕ್ಕೆಂದು ಸಕಲ ಋಷಿ ಮುನಿಗಳು ಸೇರಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರಾದಂತ ಪರೀಕ್ಷೆ ಮಾಡಬೇಕೆಂದು ಕಳಿಸಿದಾಗ ಆ ಮೃಗಮುನಿಯಾದ ಸದಾಶಿವನ ಕಂಡ ಬಾಳುವ ಸಾರಥಿ ರಕ್ತನಾಡು ಸರ್ಪದ ಮರಿಗಳಿಗೆ ಗರುಡ ಪಕ್ಷಿಗಳು ತಮ್ಮ ರಕ್ತಗಳಿಂದ ಸೂರ್ಯನ ಕಿರಣವ ಬೆಳದಂತೆ ಸಂರಕ್ಷಣೆ ಮಾಡಬೇಕು. ಜಲ ಪರಿಚಾರಕನೇ ಯುದ್ಧ ಮಾಡಿದೆ ನೋಟಿಸುವ ಸಮುದ್ರದ ಈ ಸಮುದ್ರದ ನೀರಿನಲ್ಲಿ ಹಬ್ಬರಣ ಮುಳುಗಿಸಿ ನೋಡಿದರೆ ಶಿಲೆಯಾಗಿ ಕಾಣಬದಂತೆ ಸಾರಥಿ. ಸಾರಥಿ ಅಗೋ ಹತ್ತ ನೋಡು ಆಸೆಗಟ್ಟ
ಮಲ್ಲಿಕಾರ್ಜುನ ಲಿಂಗ, ಹಾ. ಮಹಾಂಕಾರೇಶ್ವರ ಲಿಂಗ, ಓಂಕಾರೇಶ್ವರ ಲಿಂಗ, ಎಲ್ಲ ಸಾರಥಿ ಭೂಪತಿ ರಾಮೇಶ್ವರ ಲಿಂಗ, ನಾಗೇಶ್ವರ ಲಿಂಗ, ವೈದ್ಯರಾಜೇಶ್ವರ ಲಿಂಗ, ಭೀಮಶಂಕರ ಲಿಂಗ, ಎಲ್ಲ ಸಾರಥಿ ಸುತ್ತಬಿಟ್ಟು ಕೇಳಬೇಕು. ಚೆನ್ನಾಗಿ ಹೇಳದೇವ. ಕಾಶಿ ವಿಶ್ವನಾಥೇಶ್ವರ ಲಿಂಗ, ತ್ರಯಂಬಕೇಶ್ವರ ಲಿಂಗ, ಭೃಂಗೇಶ್ವರ ಲಿಂಗ, ಲಿಂಗೇಶ್ವರ ಲಿಂಗ, ಜಲಸಾರಥಿ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿದವರ ಜೀವನವೇ ಸಾರ್ಥಕ. ಅವರೇ ಪುಣ್ಯವಂತರು, ಅವರೇ ವಾಕ್ಯವಂತರು. ಜಲಸಾರಥಿ ಭೂಪತಿ ಪರಮಾತ್ಮನು ತನ್ನ ಹೆಸರಿನಿಂದ ಪರಮದೇವನ ಹಳ್ಳಿ ಎಂದು ಸೃಷ್ಟಿಸಿ ಈ ಲಿಂಗದೊಳಗೆ ಎಷ್ಟು ಅಗತ್ಯವಾಗಿ ಕುಳಿತುಕೊಂಡರೆ ನಡೆದಿದೆ ಸಾರಥಿ. ಸಾರಥಿ ಈ ಶಿವಲಿಂಗವನ್ನು ಭಕ್ತಿಯಿಂದ ಪೂಜಿಸಿದವರಿಗೆ ಬೇಡಿದವರ ನಮ್ಮ ಕಟ್ಟು ಕಾಪಾಡಬಲ್ಲಂತ ಸಾರಥಿ. ಹೌದೇನೋ ದೇವ. ಸಾರಥಿ ಅದು ಹಾಗಿರಲಿ. ಅದೇನು ದೇವ. ಅಷ್ಟ ಮಟ್ಟಿಗೆ ಕಣ್ಣು ಬರೆಸಿ ದುರ್ವಾಸ ವಾಸವಾಸ ಗೃಹಸ್ಥ ಮುನಿಗಳ ತಪ್ಪವನ್ನು ಮಾಡಿದ ತಾಣವಂಬಿದೆ ನೋಡು. ಅದೇನು ದೇವ. ಸಾರಥಿ ಭೂಪತಿ ನಾರದ, ತುಂಬುರ, ನಂದೀಶ್ವರ, ಭೃಂಗೇಶ್ವರಗಳಿಂದ ಸಂಗೀತ ಮತ್ತು ಮಾಧುರ್ಯದಿಂದ ತೋರ್ಪ ಈ ಪರ್ವತದಲ್ಲಿ ಕುಳಿತು ತಪಸ್ಸಿಗೆ ಕುಳಿತು ಅವರನ್ನು ತ್ರಿಶೂಲವನ್ನು ಎರವಾಗಿ ಬಡದು ಆ ಕಾರ್ತವೀರಾರ್ಜುನನ ಸಂಹಾರಕ್ಕಾಗಿ ಭಕ್ತನಾಗಲು ಹಿಂದೆ ಕುಳಿತು ತಪವನ್ನು ನೋಡಲೇ ಸಾರದೆ ಪೂಜೆಗೆ ಸಿದ್ಧವನ್ನು ಸಾಗಿ ಜಾಗೃತಿ. ಚಂದ್ರಭೂಪತಿ ಇದೇನು ಆಚಾರ್ಯ, ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನ ಧಾರಾಗಿರಬಹುದು. ಶಿವ ಶಿವ ಎಂಬ ಶಬ್ದದಲ್ಲಿ
ಲೋಕಕ್ಕೆ ಹೋಗಿ ಮಾತನಾಡಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಆಹೋ ಸುಂದರ, ಏಳೇಳು ಮೇಲೇಳು. ಇದು ಏನು ಪರಮಾಶ್ಚರ್ಯವು! ಎಂದಿನ ದಿನವೂ ಈ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಒಂದು ಸ್ತ್ರೀಯರನ್ನು ಕೇಳಿ ಬರುವುದಲ್ಲ. ಯಾರಾಗಿರಬಹುದು? ಅಜನನ ಪತ್ನಿಯಾದ ಶಾರದೆಯೋ, ಇಲ್ಲವೋ ಸೃಜನರ ಪರೆಯುವ ಸಾಕ್ಷಾತ್ ಪಾಲಾಕ್ಷನ ಸತಿಯಾದ ಪಾರ್ವತಿಯೋ? ಈ ತಾಯಿಯು ಎಲ್ಲ ಕರುಣ ತೋರಿ ಬಂದಿರುವ ಹಾಗಿದೆ. ಈ ಸಾತ್ವಿ ನಾರಿಯನ್ನು ಮಾತನಾಡಿಸೋಣ. ಮಾತೃ ಸಮಾನವಾದ ಸ್ತ್ರೀ ಶಿರೋಮಣಿ, ನೀನು ದಾರು ಈ ಪರ್ವತದ ಸಾನ್ನಿಧ್ಯದಲ್ಲಿ ನೀನೊಬ್ಬನ ಸಂಚರಿಸಲು ಬರೆಯದ ಬೇಡಮ್ಮ ಸೌಭಾಗ್ಯವತಿ, ಪರಮ ಪ್ರಖ್ಯಾತಿ. ಆಹೋ ಸುಂದರ, ಅಮ್ಮಯ್ಯ, ನನ್ನನ್ನು ದಾರಿ ಎಂದು ಕೇಳಿದೆಯಾ? ಹೌದು ಸ್ತ್ರೀಯರೇ. ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ, ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓಹೋ, ಇರಬಹುದು ಇರಬಹುದು. ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು. ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲವಾದ ಜಗದಗ್ನಿಮಣಿಯ ಸಂಭೂತ ಓಹೋ ಭಾರ್ಗವ ರಾಮ. ಸ್ತ್ರೀಯರೇ, ರಾಮ, ಇಂದು ರಾಯರ ನಾಣ್ಯ ಗಂಡು ಗಲ್ಲಿ ಎಂದು ಮಂಡೆ ಎತ್ತಿ ಅಂಡಗಿದ ಬಡ ಮಹಾ ದುರ್ಗನಾದ ಕಾರ್ತವೀರಾರ್ಜುನನ ಸಂಬಂಧಕ್ಕಾಗಿ ತಕ್ಕರವಂಬೇಡದ ಈ ಮಹದೇವನಲ್ಲಿಗೆ ತಪವಂಗಯ್ಯರ ಬಂದಿದೆ. ಇಂಥ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯದಾವುದು ಎಲ್ಲ ಮುಂದೆ ಬಿತ್ತರಿಸಿ, ಇಲ್ಲವೇ ಇಲ್ಲಿಂದ ಹೊರಟಿವೆ ಇಂದ್ರಿಯಾಗಲಿ ಪಡೆಯಿರಿ. ಭಾರ್ಗವ, ಸ್ತ್ರೀಯರೇ, ರಾಮ, ಮೇನಕ, ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ಸ್ತ್ರೀಯರೇ. ಕೇಳಿದರೆ ನೆರವೇರಿಸಿಕೊಡುವೆಯಾ? ನೆರವೇರಿಸಿಕೊಡುವ ಕಾರ್ಯವಾದರೂ ನೆರವೇರಿಸಿಕೊಡುವ ಸ್ತ್ರೀಯರೇ. ಅದು ನಿನ್ನಿಂದ ಆಗುವ ಕಾರ್ಯ. ನನ್ನಿಂದ ಆಗುವ ಕಾರ್ಯವಾದರೂ ನೆರವೇರಿಸಿಕೊಡುವುದು ಸ್ತ್ರೀಯರೇ. ಹೌದೇ? ಹೌದು ಸ್ತ್ರೀಯರೇ. ಹಾಗಾದರೆ ಹೇಳುವೆ. ಏನು ಸ್ತ್ರೀಯರೇ? ರಾಮ ಬಂದು ಕೇಳ್ತೀಯೋ ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡಿ ಮನಸ್ಸು ಕೊಡ್ತೀಯ. ರಾಮ ಬಂದು ಕೇಳ್ತೀಯೋ ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡಿ ಮನಸ್ಸು ಕೊಡ್ತೀಯ. ಮನಸ್ಸಿನ ರಾಮ, ಅರ್ಥವಾಗಲ್ಲ ಸ್ತ್ರೀಯರೇ. ಅರ್ಥ ಮಾಡಿಕೋ. ಅದು ಅರ್ಥವಾಗುವುದಿಲ್ಲ ಸ್ತ್ರೀಯರೇ. ರಾಮ ಬಂದು ಕೇಳ್ತೀಯ ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡಿ ಮನಸ್ಸು ಕೊಡ್ತೀಯ. ನಿನ್ನ ಪ್ರೀತಿ ಪಡೆಯಲು ಕರೆದೇನು ಬಂದೆನಾ? ನಿನ್ನ ಪ್ರೀತಿ ರಾಮ, ನಿನ್ನ ಬಿಟ್ಟು ಈಗ ನಾನು ಹೋಗಲಾರೆನು. ನಿನ್ನ ಬಿಟ್ಟು ಈಗ ನಾನು ಹೋಗಲಾರೆನು. ಆ, 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 ಅರ್ಥವಾಯಿತು ಸ್ತ್ರೀಯರೇ. ಅರ್ಥವಾದರೂ ಸಹ ದೂರ ನಿಂತಿರುವೆಯ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಯರೇ. ಅರ್ಥವಾದ ಬಳಿಕ ಹತ್ತಿರ ಬರಬೇಕು. ಸ್ತ್ರೀಯರೇ, ರಾಮ, ಮದುವೆ ಆದರೂ ಕೂಡ ಪರಪುರುಷರನ್ನು ಬೇಡವೆಯಿಲ್ಲ. ನೀನೆಂತ ಸ್ತ್ರೀಗಳು? ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ? ಸ್ತ್ರೀಯರೇ, ನಾನೆಂತ ಸ್ತ್ರೀಯಳಾದರೇನು? ನನ್ನನ್ನು ಮೆಚ್ಚಿ ಬಂದಿರುವೆನು, ಎನ್ನ ಆಸೆಯನ್ನು ಪೂರೈಸು. ಮೇನಕ, ರಾಮ, ಗಂಡನನ್ನು ಕೂಡಿದರ ಸಂಸಾರ, ಕಂಡ ಪುರುಷರನ್ನು ಕೂಡಿದರ ವ್ಯವಚಾರ. ತಿಳಿದುಕೋ ಇದರ ಸಾರ, ನಿನ್ನ ಬಾಯಾಗುವುದು ಬಂಗಾರ. ಭಾರ್ಗವ, ಮೇನಕ,
ನಿನ್ನನ್ನು ಬಯಸಿ ನಿನ್ನ ಬಳಿಗೆ ಬಂದಿರುವೆನು. ಆ ಇಂದ್ರನಿಗೆ ಹೋಗು, ನಿನ್ನ ಕಾಮದ ಅಪೇಕ್ಷೆಯನ್ನು ನಿವಾರಿಸಿಕೋ ಸ್ತ್ರೀಯರೇ. ರಾಮ ಒಂದು ಕೇಳ್ತೀನಿ, ಇಲ್ಲ ಮುಂದೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡಿ ಪ್ರಿಯಾ ರಾಮ ಕಾಮಕಲೆ ಇರುವ ಪುರುಷನಾದರೆ ಒಡಂಬಡುವನು, ರಸಿಕತೆ ಇಲ್ಲದ ಪುರುಷನಾದರೆ ಎನ್ನನ್ನು ಧಿಕ್ಕಾರ ಮಾಡುವನು. ರಾಮ ನೀನಿಂತಹ ಪುರುಷನು. ಭಾರ್ಗವ, ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿದ್ದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯರಿಗೆ ಎದುರುವೆಯಲ್ಲ. ರೇಣುಕಾ ಕುಮಾರ, ನೀನೆಂಥ ಧೀರ. ಸ್ತ್ರೀಯರನ್ನು ಕೂಟು ಬುದ್ಧಕ್ಕೆ ಕಾಮಕಲ ರಸಿಕನಾದರೆ ಒಡಂಬಡುವುದು, ರಸಿಕತೆ ಇಲ್ಲದ ಪುರುಷನ ಒಡಂಬಡಲಾರನೆಂದು ಇಂಥ ಕೀಳು ಮಾತುಗಳನ್ನು ಆರಂಭಿಸಿದೆ. ಇಂಥ ಮಾತನ್ನೇ ಹೇಳಿದೆ. ಛೇ ಮೂರ್ಖರೇ! ರಾಮ, ಏನಿಲ್ಲ ಶ್ರೇಷ್ಠವಾದ ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿ ಋಷಿ ವರ್ಯರ ಶ್ರೇಷ್ಠನಾದ ಎನ್ನ ಮುಂದೆ ನಿನ್ನ ಬೂಟಾಟಿಕೆಯನ್ನು ತೋರಿದರೆ ನಾನೇನು ಬುದ್ಧಿ ಸುಳ್ಳರೆ ಹೇಗೆ ಎಂದು ಹೇಳಲಿಲ್ಲವಲ್ಲ. ಭಾರ್ಗವ, ನಿನ್ನ ಮೇಲೆ ಜಾಲಕ್ಕೆ ಬರಲಾಗುವುದೆಂದು ನಾನಲ್ಲ. ಮರಳಾಗಿ ನಾನು ಮಾಡುವೆ. ಪ್ರಿಯ, ಕೊರಳಲ್ಲಿ ಮುತ್ತೈದತನ ಎಂಬ ತಾಳಿಯ ಪಟ್ಟು ಹಣೆಯ ಮೇಲೆ ಸಿಂಧೂರ ತಿಲಕವನ್ನಿಟ್ಟು ಮೈಗೆ ಹಸಿರು ಬಣ್ಣದ ಕುಣಿಸವಂತಟ್ಟು ಕೈಗೆ ಬಿಳಿಯ ಕಾಚಿನ ಬಳೆಗಳಂತಟ್ಟು ನನ್ನಲ್ಲಿ ಕಾಮರಾಟಕ್ಕೆ ಬಾ ಎಂದು ಕರೆಯುವುದು ನಿನಗೆ ಯಾವುದರ ಬಲವುಂಟು? ಈ ಕುಲದ ನನ್ನ ಪಟ್ಟು. ಮೇಘ, ರಾಮ, ನೀನು ಸುರಲೋಕ ದೇವತೆಯಾಗಿ ಗಂಡನೇ ನನಗೆ ಬೆಳಕು, ಗಂಡನೇ ನನಗೆ ದಾರಿ, ಗಂಡನೇ ನನಗೆ ಸರ್ವಸ್ವ, ಗಂಡನೇ ನನಗೆ ಪ್ರತ್ಯಕ್ಷ ದೈವವೆಂದು ಗಂಡನ ಪಾದ ಪೂಜೆಯಲ್ಲಿ ಮಗ್ನರಾಗುವುದು ಬಿಟ್ಟು ಈ ರೀತಿ ಕಂಡ ಪುರುಷರನ್ನು ಸರಸ ಮಾಡಲು ಬಾರ ಸುಂದರ ಎನ್ನನ್ನು ಕೂಡುವ ಚಂದಿರ ಎಂದರೆ ಇಲ್ಲಿ ಏನೆನ್ನುವರು? ನಿನ್ನ ಮಾತಿನಲ್ಲಿ ಇಲ್ಲ ಯಾವುದೇ ಸಾರ್ಥಕ. ಹೌದು ಬೇಡದ, ನಿನ್ನ ಮಾತಿನಲ್ಲಿರುವುದೇ ಸಾರ್ಥಕ. ಹೌದು ಬೇಡದ, ನನ್ನನ್ನು ಕೂಡಿದರೆ ಆಗುವುದು ನಿನ್ನ ಜನ್ಮ ಆಗ ಸಾರ್ಥಕ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಗಳೇ. ಭಾರ್ಗವ, ಮೇಘ, ಪ್ರಿಯ, ಮೇಘ, ಮನಸ್ಸೋತು ಬಂದಿರುವೆನು, ಧಿಕ್ಕಾರ ಮಾಡಬೇಡ. ನಾನು ಪರಮಾತ್ಮನ ಪೂಜೆಯಲ್ಲಿ ಮಗ್ನ ಆಗಿರುವನು. ನಿನ್ನ ಕಾಮ ಪುರಾಣವನ್ನು ಕೇಳಲು ಬಂದಿಲ್ಲ ಪ್ರಿಯೇ. ತಪಸ್ಸು ಮಾಡಲು ಬಂದಿರುವೆಯಾ? ಹೌದು ಪ್ರಿಯೇ. ಪ್ರಿಯ, ಮೇಘ, ನಿನ್ನ ನೀರ ತಪಸ್ಸು ಮಾಡುವ ವಯಸ್ಸಲ್ಲ, ಪ್ರೀತಿ ಮಾಡುವ ವಯಸ್ಸು. ಆದರೂ ನಮ್ಮ ತಾಯಿಗೆ ಕೊಟ್ಟ ಆಜ್ಞೆಯ ಪ್ರಕಾರ ನಾನು ಪೂಜೆಯಲ್ಲಿ ಮಗ್ನನಾಗಿರುವಲ್ಲ. ನಿನ್ನಂತ ಸುಂದರ ಸ್ತ್ರೀಯರ 100 ಜನ ಬಂದರೆ ನನ್ನ ತಾಯಿಗೆ ಆಜ್ಞೆ ಮೀರುವುದಿಲ್ಲ, ಶಿವನ ತಪಸ್ಸನ್ನು ಬಿಡುವುದಿಲ್ಲ. ಭಾರ್ಗವ, ಸ್ತ್ರೀಯರೇ, ನನ್ನಂತ 100 ಜನ ಸ್ತ್ರೀಯರು ಬಂದರೂ ಸಹ ಮನಸ್ಸೋಲುವುದಿಲ್ಲವೆಂದು ಹೇಳಿದೆಯಾ? ಸಹಜವಾಗಿ ಎಷ್ಟು ಮಾತ್ರಕ್ಕೆ ಸೋಲುವುದಿಲ್ಲ ಸ್ತ್ರೀಯೇ. ನಾನು ಓರ್ವಳನ್ನು ಮೊದಲು ತೃಪ್ತಿಗೊಳಿಸು, ನಂತರ 100 ಜನ ಬರುವವರೆಲ್ಲ ನೋಡುವೆಯಂತೆ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಯೇ. ಭಾರ್ಗವ, ರಾಮ, ಮೇಘ, ಪ್ರಿಯ, ಪ್ರಿಯ, ನನ್ನ ಮನಸ್ಸು ನನ್ನ ಮೇಲಿದೆ. ಹಾ, ಹೇಳಲೆ? ಹೇಳು ಸ್ತ್ರೀಯೇ, ಕೇಳುವೆಯಾ? ಹೇಳು ಸ್ತ್ರೀಯೇ. ಬಂದೈತ ರಾಮ, ಬಂದೈತ, ನಿನ್ನ ಮೇಲೆ ಪ್ರೀತಿ ಬಂದೈತ. ಬಂದೈತ ರಾಮ, ಬಂದೈತ, ನಿನ್ನ ಮೇಲೆ ಪ್ರೀತಿ ಬಂದೈತ. ನಿನ್ನ ಬಿಟ್ಟು ಬಾಳಲಾರೆ, ನಿನ್ನ ಬಿಟ್ಟು ಬಾಳಲಾರೆ. ಭಾರ್ಗವ, ಸ್ತ್ರೀಯೇ, ಬಾರ, ಸ್ತ್ರೀಯೇ, ಬಳಿ ಬಾರ.
ಅಹೋ ರೇಣುಕಾ ಕುಮಾರ ಮೇನಕ ಪ್ರಿಯ ಸ್ತ್ರೀಯ ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ಬಾಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸಿ ಎಂದು ಬೇಡಿಕೊಳ್ಳುವೆನು ರಾಮ. ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಆ ಅಂತರ ಇಲ್ಲದಿರ ಮಗನ ಲಕ್ಷ್ಯ ಬಿಟ್ಟು ಕಳೆಯನ್ನು ತೋರಿಸಿ ಗೋರಿ ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿಸಿ ಸ್ವಚ್ಛವಾದ ಬೆಳದಿಂಗಳ ಕಾಂತಿಯನ್ನು ಮೆಚ್ಚಿಸಿ ಆನಂದದ ಸುಖವನ್ನುಂಟು ಮಾಡಿಸಿ ಚಿತ್ತಂದಿಗಳನ್ನು ಜೋಂಗಿರಿಸಿ ಇಂಥ ಜಾಗೃತ ಅವಸ್ಥೆ ಬೆಳೆಸಿದರೆ ಏನಿಲ್ಲ ಕುತಂತ್ರಕ್ಕೆ ಬರಲಾಗಬಲ್ಲದು ತಿಳಿದುಕೊಂಡಿದೆಯಾ? ಮರಳಾಗಲಾರೆಯ ರಾಮ. ಏನಿಲ್ಲ ಕುತಂತ್ರಕ್ಕೆ ಮರಳಾಗಲಾರ ಸ್ತ್ರೀಯ ಹೊರಟು ಹೋಗಿ ಭಾರ್ಗವ, ಮೇನಕ ನಾನು ಹೊರಟು ಹೋಗಲು ಅಲ್ಲಿಂದ ಇಲ್ಲಿಯವರೆಗೂ ನಿನ್ನ ಬಳಿಗೆ ಬಂದಿಲ್ಲ. ನಾನು ನಿನ್ನ ಕಾಮ ತುಳಗಳನ್ನು ಕೇಳಲು ಬಂದಿಲ್ಲ ಸ್ತ್ರೀಯ. ಕೇಳಬೇಕು, ಕೇಳುವವರೆಗೂ ನಾನು ಬಿಡುವುದಿಲ್ಲ. ನಾನು ಶಿವನ ಪೂಜೆಯಲ್ಲಿ ಮಗ್ನವಾಗಿರುವ ಸ್ತ್ರೀಯ. ಶಿವನ ಪೂಜೆಯನ್ನು ಮಾಡುವೆಯ? ಸ್ತ್ರೀಯ ಭಕ್ತಿಯಿಂದ ತಪವನ್ನು ಗೈಯುವೆಯ? ಹೌದು ಸ್ತ್ರೀಯ. ಮೊದಲು ನನ್ನನ್ನು ತೃಪ್ತಿಗೊಳಿಸು. ನೀನು ಕೊಡುವ ತಾತ್ಕಾಲಿಕ ಸುಖ ಈ ಪರಮಾತ್ಮ ಕೊಡುವ ಶಾಶ್ವತವಾದ ಸುಖ. ಅದು ಎಂತ ಸುಖ? ಸ್ತ್ರೀಯ ಅದು ಎಂತ ಸುಖ? ನಿನಗೆ ತಿಳಿಯದ ಸ್ತ್ರೀಯ. ನನಗೆ ತಿಳಿದಿಲ್ಲ, ನಿನಗೆ ತಿಳಿದಿರುವುದೇ? ಹೌದು ಸ್ತ್ರೀಯ. ಹೇಳು, ಶಾಶ್ವತವಾದ ಸುಖ ಯಾವುದದು? ರಾಮ, ಕಾಮ ತುರಾಣದಲ್ಲಿರುವ ಸುಖವು 6 ನಿಮಿಷದ ಸುಖವಾದರೆ ಆ? ಈ ಪರಶಿವನನ್ನು ಮೆಚ್ಚಿಸಿದ್ದು ಪ್ರತಿಜ್ಞೆಯನ್ನು ಗೈದರೆ ಶಾಶ್ವತವಾದ ಸುಖದ ಸಿಗುತ್ತದೆ. ಭಾರ್ಗವ ರಾಮ. ಪ್ರಿಯ, ಏನು ಹೇಳಿದೆ ನೀನು? ಮತ್ತೆ ಮತ್ತೆ ಹೇಳಲಿಕ್ಕೆ ನನಗೆ ಕೆಲಸವಿಲ್ಲ ಎಂದು ತಿಳಿದುಕೊಂಡಿರಬೇಕು ಸ್ತ್ರೀಯೇ. 6 ನಿಮಿಷದ ಸುಖ ಎಂದು ಹೇಳಿದೆಯಲ್ಲ, ಹೌದು ಸ್ತ್ರೀಯೇ. ಆ 6 ನಿಮಿಷದ ಸುಖದಲ್ಲಿಯೇ ಇಡೀ ಪ್ರಪಂಚವೇ ಉದ್ಭವವಾಗುತ್ತಿರುವುದು. ಅದನ್ನು ನೀನು ಮರೆತಿರುವೆಯಾ? ಸ್ತ್ರೀಯೇ ಭಾರ್ಗವ, ಎಲ್ಲರೂ ನಿನ್ನಂತೆಯೇ ಶಾಶ್ವತವಾದ ಸುಖವನ್ನು ಬಯಸಿ ತಪಸ್ಸಿಗೆ ಕುಳಿತಿದ್ದರೆ ಹಾ ಪ್ರಪಂಚವೇ ಅಲ್ಲಿಗೆ ಹೋಗುತ್ತಿತ್ತು. ಆದರೆ ನೀನು ಹೇಳಿದ ಪ್ರಕಾರ ಕಂಡಲ್ಲಿ ಇದು ಮಾಡಿದರೆ 120 ಕೋಟಿ ಇರುವುದು 240 ಕೋಟಿ ಆಗುವುದು ಸ್ತ್ರೀಯೇ. ಕಣ್ಣಲ್ಲಿ ಹೋಗಿ ಬೇಡುತ್ತಲ್ಲ, ನನ್ನ ಮನವನ್ನು ಕದ್ದರೆ ನಿನ್ನ ಬಳಿಗೆ ಬಂದು ಬೇಡುತ್ತಿರುವೆನು ನಾನು. ಸ್ತ್ರೀಯೇ ರಾಮ, ನನ್ನಂತ ಸುರ ಸುಂದರರು ಈ ಪ್ರಪಂಚದಲ್ಲಿ ಸಾವಿರಾರು ಜನಗಳಿರುವ ಸ್ತ್ರೀಯೇ. ಇಲ್ಲವಂದವರ್ಯಾರು? ನನ್ನಂತ ರೂಪಸೆಯನ್ನು ಸಾಲು ಸಾಲಾಗಿ ನಾನು ಬರುವೆನು, ನೀನ್ ಬರುವಂತೂ ಮೆಚ್ಚಿ ಬಂದಿರುವರು. ನಾನು ಅವರೆಲ್ಲರನ್ನು ಧಿಕ್ಕಾರ ಮಾಡಿ ನಿನ್ನ ಬಳಿಗೆ ಓಡಾಡಿ ಬಂದಿರುವೆನು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಯೇ. ಎಂತೆಂತ ಮುನಿ ಪುಂಗವರು ನನ್ನ ಸಲುವಾಗಿ ತಪವನ್ನು ಗೈಯುತ್ತಿರುವರು. ಸ್ತ್ರೀಯೇ ಅವರನ್ನು ಬಿಟ್ಟು ನಿನ್ನ ಬಳಿಗೆ ಬಂದಿರುವೆನು. ಅದು ಯಾತಕ್ಕೆ ಗೊತ್ತೇ? ನಿನ್ನ ಹಿಂದಕ್ಕೆ ಮುಳುಗಿದ ಸೂರ್ಯ ಮುಂದಕ್ಕೆ ಬೆಳಗುವವರೆಗೆ ಬೇಡಿದರು ಆ? ನಿನ್ನಿಗೆ ಪ್ರೀತಿಗೆ ಒಡಂಬಡಲಾರದು ಸ್ತ್ರೀಯೇ. ಒಡಂಬಡಲಾರೆಯ? ಹೌದು ಸ್ತ್ರೀಯೇ. ನಾನು ಒಡಂಬಡುವೆನು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಯೇ. ರಾಮ, ನೀವೇ ಹೊರಗೆ, ಹೊರಗೆ.
ಸುಮ್ಮನೆ ಬಡದಾಗತ್ತೆ. ಭಾರ್ಗವ, ಚಿತ್ತವೆಂಬ ಆಕಾಶದಲ್ಲಿರುವುದು ನೀವೆಂಬ ತೊಟ್ಟಿನಲ್ಲಿ ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೋ ರೇಣುಕಾ ನಂದನ. ಆಗಾಗುವುದೆನ್ನ ಮನಕ್ಕೆ ಪ್ರಿಯ ಪ್ರಿಯ, ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೋ ಎಂದು ಬೇಡಿಕೊಳ್ಳುತ್ತಿರುವೆನು ಸುಂದರ ನಮ್ಮ ಮೋಹನ. ನಾನು ಹಠ ಮಾಡುತ್ತಿರುವುದಲ್ಲ, ತಪಸ್ಸನ್ನು ಇರುತ್ತಿರುವ ಸ್ತ್ರೀಯ. ನೀನು ನನ್ನನ್ನು ಅಮರ್ಥ ತಿಳಿದುಕೊಳ್ಳುತ್ತಿರುವ ಸ್ತ್ರೀಯ. ಸುರ ಸುಂದರಿ ನೀನಂತ ವೈಯಾರಿ, ನಿನ್ನಂತ ಸ್ತ್ರೀಯರನ್ನ ಇಂದ್ರನು ಹೇಗೆ ಪ್ರೀತಿಸಿರಬಹುದು? ಅವನ ವಿಚಾರ ಹೀಗೇಕೆ? ಅವನಿಗೆ ಸ್ವಲ್ಪ ಮಾತ್ರ ಬುದ್ಧಿ ಇಲ್ಲದಂತೆ ಕಾಣುತ್ತದೆ. ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ? ಅವನ ಹಾಗೆ ನಾನು ಕಾಮಂದನಲ್ಲ. ಎಲ್ಲ ಮುಂದೆ ನಿನ್ನ ಕಾಮ ಪ್ರೇಮದ ಸುದ್ದಿಯನ್ನೆಲ್ಲ ಮುಂದೆ ಹೇಳಬೇಡ ಬೇಗ. ಈ ಸದ್ಗುಣ ಸಂಪನ್ನನಾದ ಈ ಮುನಿಕುಮಾರನು ಈ ನಿನ್ನ ನೀಚ ಕೃತ್ಯಕ್ಕೆ ವಶವಾಗಲಾರನು. ಸುಮ್ಮನೆ ನಿನ್ನ ಕೆಟ್ಟ ಬುದ್ಧಿಯನ್ನು ತೊರೆದು ಇಲ್ಲಿಂದ ಹೊರಟು ಹೋಗು. ಕಾಮ ಹೇಳಿದ ಮೇಲೆ ಮಾಡಿದರೆ ಎಲ್ಲ ಬಿಡುವೆ. ಭಾರ್ಗವರಾಮ, ಹಾಲವಿದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗ ಸುಖವನ್ನು ಪಡೆಯಬೇಕು. ನಿನ್ನಂತ ಮೂರು ಬಿಟ್ಟವರಿಗೆ ಮಾನ ಮರ್ಯಾದೆ ಇರಬೇಕು. ನಿನಗೇನಿರಬೇಕು? ನಿನಗೇನಿರಬೇಕು? ಬಂದ ಹೆಣ್ಣನ್ನು ತೃಪ್ತಿಗೊಳಿಸುವುದು ನಿನ್ನಲ್ಲಿರಬೇಕು. ಆ ಮಾತು ಮಾತಿಗೆ ಕಾಮಪುರಾಣವನ್ನು ಹೇಳುತ್ತಿರುವೆಯಲ್ಲ, ಅದನ್ನು ನಕ್ಷತ್ರದಲ್ಲಿ ಹುಟ್ಟಿರಬಹುದು. ಈ ಮಾತ್ರವನ್ನು ತಾಳಲಾರದೆ ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು. ಸ್ತ್ರೀಯರೇ, ನೀನು ಚಿತ್ತಗಾರ್ತಿಯ ಹುಟ್ಟಿರಬಹುದು. ಸ್ತ್ರೀಯೇ, ನಿನಗೆ ಗೊತ್ತಿರುವುದೇ? ಗೊತ್ತಿರಬಹುದು. ಸ್ತ್ರೀಯೇ, ನಿನಗೆ ಹೇಗೆ ಗೊತ್ತಿರುವುದು? ನನಗೆಲ್ಲ ಗೊತ್ತಿರಬಹುದು. ಸ್ತ್ರೀಯೇ, ಹುಟ್ಟಿರುವ ನಕ್ಷತ್ರ ನನಗೆ ಗೊತ್ತಿಲ್ಲ, ನಿನಗೆ ಹೇಗೆ ಗೊತ್ತಿರುವುದು? ನಾನು ಬ್ರಾಹ್ಮಣ ಕುಲದವನು, ನನಗೆಲ್ಲ ಗೊತ್ತು. ಸ್ತ್ರೀಯೇ, ಬ್ರಾಹ್ಮಣ ಕುಲದಾನವಾದರೆ ನಿನಗೆಲ್ಲ ಗೊತ್ತಿರುವುದೇ? ಹೌದು. ಸ್ತ್ರೀಯೇ, ನಿನಗೆ ಸ್ತ್ರೀ ಸುಖವೇ ಬೇಕಾಗಿಲ್ಲವೇ? ಬೇಕಾಗಿಲ್ಲ. ಸ್ತ್ರೀಯೇ, ರಾಮ, ಹೇಳಕ ಭಾರ್ಗವ, ಸ್ತ್ರೀಯೇ, ಹೇಳಲೇ? ಸ್ತ್ರೀಯೇ, ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗಬಹುದು ನಾನು ನೀನು ಕೂಡಿ ಬಾರಿ ಬಾರವಾರು 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 ನನ್ನ ಬಾರಿನಾಗದ ನನ್ನ ಬಣ್ಣದಾಗದ ನನ್ನ ಬಾರಿನಾಗದ ನನ್ನ ಬಣ್ಣದಾಗದ ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗಬಹುದು ನಾನು ನೀನು ಜೋಡಿ. ಭಾರ್ಗವರಾಮ, ಈ ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ಮನಸ್ಸೋತು ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು. ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದನ್ನು ಬಿಟ್ಟು ಈ ರೀತಿಗೆ ಮಾತು ಮಾತಿಗೆ ಒಲ್ಲೆ 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 ಎನ್ನುವ ಈ ನಿನ್ನ ಆಳು ಪುರಾಣವನ್ನು ಬಿಟ್ಟು ಎನ್ನಾಸೆಯನ್ನು ಪೂರೈಸು ಸುಂದರ ನಮ್ಮ ಮೋಹನ ಚಂದಿರ. ಚಂದಾರಿಯ ಸಖಿ ನೀನಂತ ಹೋದರಗಿತ್ತಿ ನಾಯಿಗೆ
ಮಾಡಿಕೊಂಡರೆ ಎಲ್ಲ ಕೋಪ ಸಹಿಸಲಾಗದು. ಸಹಿಸಬೇಡ, ಬಿಟ್ಟು ಬಿಡು ಏನದ? ರಾಮ. ಬ್ರಹ್ಮ ಋಷಿಯಾದ ವಿಶ್ವಾಮಿತ್ರ ನಟನ ಸುಖ ಸಂಸಾರವನ್ನಾಗಿ ಶಕುಂತಲ ಎಂಬ ಮಗುವಿಗೆ ತಾಯಿಯಾಗಿ ಆ ಶಕುಂತಲ ಎಂಬ ಮಗುವಿನ ಕಾಡಿನಲ್ಲಿ ಬಿಟ್ಟು ನಿಲ್ಲಬರಕ್ಕೆ ತೆರಳಿದೆ. ಅಹೇ ಭೃಂಗವೇಳಿ, ನೀನು ನಿನ್ನ ದೇಹಕ್ಕೆ ಸುಖವಾಗಲೆಂದು ಮನಗೊಟ್ಟೆಯವರದು ನಿನ್ನ ಮಾನ ಮರ್ಯಾದೆಗೆ ಬರಬರಲಿಲ್ಲ. ಅದೇನಿಗೆ ಬೇಕಾಗಿಲ್ಲ. ಏನದ? ಭಾರ್ಗವ, ನಾನಿನ್ನು ನಿನ್ನ ಮಾಯ ಜಾಲಕ್ಕೆ ಬರಲಾಗಲು ಸ್ತ್ರೀಯರೇ ಹೊರಟು ಹೋಗಿ ಹೇಳಿದರೆ. ಹೊರಟು ಹೋಗು ಎಂದು ಹೇಳಿದೆಯಾ? ಹೌದು ಸ್ತ್ರೀಯರೇ. ಭಾರ್ಗವ, ಏನದ? ನೋಡಿ ಈ ಕೈಲಾಸಗಿರಿಯಲ್ಲಿ ಸುತ್ತಮುತ್ತ ಯಾರು ಇಲ್ಲ. ಸುತ್ತಮುತ್ತ ಈ ಭಗವಂತನಿರಬರಲ್ಲ. ಭಗವಂತನನ್ನು ಬಿಟ್ಟು ಬಿಡು, ನನ್ನನ್ನು ಸ್ಮರಿಸು. ನಿನ್ನ ಬಿಟ್ಟರೆ ಬಿಡ್ತೀನಿ, ಭಗವಂತನ ಬಿಡುವುದಿಲ್ಲ ಸ್ತ್ರೀಯರೇ. ಬಿಡುವುದಿಲ್ಲ. ಹೌದು ಸ್ತ್ರೀಯರೇ. ಭಾರ್ಗವ, ಏನದ? ಹೇಳಲೆ. ಏನು ಸ್ತ್ರೀಯರೇ? ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲ, ಎಲ್ಲ ಬಾರು ಸವಿಯತೆ. ಕೆಂಪು ಕೆನ್ನೆಗೆ ಮಹರಳೆ ನೀರಲೆ ನನಗೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲ, ಎಲ್ಲ ಬಾರ 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 ಬಾರ. ವಿಶ್ವಾಮಿತ್ರರು ತಪವ ಬಿಟ್ಟು ಸುಖವಂತರು. ಎನ್ನ ಮಾತನ್ನು ಕೇಳುವೆ ಮಾರ ಹತ್ತಿರ. ತೀರಿಕೋ ಬಯಕೆಯ ಶಾಸ್ತ್ರವ. ತೀರಿಕೋ ಬಯಕೆಯ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲ, ಬಾರ 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 ಬಾರ. ಅವಾಜಮದಗ್ನಿಯ ಕುಮಾರ, ಏನದ? ಹೇಳುವನೆ ಕೇಳು ಒಂದು ವಿಚಾರ. ಅದೇನು ಚೆನ್ನಾಗಿ ಹೇಳು ಸ್ತ್ರೀಯರೇ. ಅದೇನೆಂದು ಕೇಳಿದೆಯಾ? ಹೌದು ಸ್ತ್ರೀಯರೇ. ಅಂತ ವಿಶ್ವಾಮಿತ್ರನ ತಪವನ್ನು ಬಿಟ್ಟು ನಿನಗೆ ಸುಖವನ್ನು ಕೊಟ್ಟರು. ಹಾ. ಆತನಿಗಿನ ಹೆಚ್ಚಿನವನ ನೀನೇನು ನನಗಲ್ಲ. ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ಕರಗಿಸಬೇಡ ಎನ್ನ ಪ್ರೇಮ. ಮತ ಬೇರಿದ ಮಂಕು ಸ್ತ್ರೀಯರೇ. ಭಗವಂತನಾದ ಗೌತಮ ಮಹಾಮುನಿಯನ್ನು ಆ ಇಂದ್ರನಾದ ಕಾಮಂದನು ಮಧ್ಯರಾತ್ರಿಯಲ್ಲಿ ಕೋರಿಯಾಗಿ ಹೋಗಿ ಆತನ ನದಿಯ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಮಾಡಿ ತತ್ಮುನಿಯ ಒಂದು ವೇಷವನ್ನು ತಾಳಿ ತನ್ನ ಕಾಮದಾಹವನ್ನು ತೀರಿಸಿಕೊಂಡರು. ಯಾತಕ್ಕೆ ರಾಮ? ಭಗವಂತನಾದ ಗೌತಮ ಮಹಾಮುನಿಯಿಂದ ಶಾಪಗ್ರಸ್ತನಾಗಿ ಮೈ ತುಂಬ ಹೇಳುಗಳನ್ನು ಪಡೆದುಕೊಂಡರು. ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ಆತನನ್ನ ಪಾಪ ಇಂದ್ರನ ನೆತ್ತಿಗೇರಿ ನೀಟಾದ ನಾರಿಯರೆಲ್ಲರೂ ವಿಜಪುರುಷರಾದರು. ಆದ ಕಾರಣ ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಬಂದಿದ್ದನು. ಅವನೇ ಅಂತ ಸರಿಯಾದ ಪುರುಷನಾಗಿದ್ದರೆ ಅವನಿಗೆ ಅದಕ್ಕೆ ಇಂಥ ಅಪಮಾನವಾಗುತ್ತಿದ್ದೆ. ಹೌದೇ? ನೀನು ಜ್ಞಾನ ಸಂಪನ್ನ ಅಂತ ಎಲ್ಲ ಮುಂದೆ ದುರ್ಬುದ್ಧಿಯ ಉಪದೇಶವನ್ನು ಮಾಡುವುದೇನಾಗಿ ನುಡಿದಿದ್ದೀರಿ ಈ ಮಾತು ಮತ್ತೊಂದು ಸಾರಿ. ರಾಮ, ಒಂದೇ ಹಠವನ್ನು ಹಿಡಿಯಬೇಡ ಪ್ರಿಯ. ಇಂದ್ರನು ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಆಹಾರವೊಂದಿಗೆ ಸುಖವನ್ನು ಪಡೆಯಲಿಲ್ಲವೇ? ಅದರಂತೆ ನೀನು ಇಂದು ಎನ್ನನ್ನು ಕೂಡಿ ಎನ್ನನ್ನು ಸುಖಪಡಿಸು ಪ್ರಿಯ. ಈಗಲೇ ಹಿಡಿದುಕೋ ಎನ್ನ ಕೈಯ. ಸುರೇಖ 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 ಬಂದ್ಬಿಡಮ್ಮ. ಫಸ್ಟ್ ಡ್ಯಾನ್ಸ್ ಆಮೇಲೆ ಕುತ್ತಿಕೋಯದ. ಸುಂದರಿ, ನಿನ್ನಲ್ಲಿ ಮಾಯಾ ಮೋಹದ ಕೆಟ್ಟ ಬುದ್ಧಿಯು
ಸಾಯುವುದು ಮೇಲಲ್ಲವೇ ಮೇಲಕ ನಿನ್ನ ಮಾತಿನಲ್ಲಿ ಇಲ್ಲ ಯಾವುದೇ ಸಾರ್ಥಕ. ಭಾರ್ಗವ, ಗೊತ್ತಾಯ್ತು, ವ್ಯರ್ಥ ಸಮಯವನ್ನು ಕಳೆಯಬೇಡ. ವ್ಯರ್ಥ ಸಮಯ ನೀನು ಮಾಡುತ್ತಿರುವ ಮೇಲಕ, ಆಹಾ, ಕೆಲಸವಿಲ್ಲದ ದುಡಿಯುತ್ತಿರುವ ಮೇಲಕ, ಹೇಳಲೆ, ಕೂಲಿ ಇಲ್ಲದ ದುಡಿಯುತ್ತಿರುವ ಮೇಲಕ, ಯಾರು ನೀನು ಕೂಲಿಗದ ದುಡಿಯುತ್ತಿರುವನೆ? ನೀನೇ ಮೇಲಕ, ಬೆಳಿಗ್ಗೆ ಕೊಡುವುದು ಕೂಲಿ ಕೇಳ್ತು. ರಾಮ, ಮೇಲಕ ಭಾರ್ಗವ, ಹೇಳಲೆ, ಕೇಳಿಸ್ತೀಯ ಕೇಳುವಿಯ? ಕೇಳಿಸ್ತೀಯ ಅಂದಗಾರ ಚಂದಗಾರ ಮಾತಿನಲ್ಲಿ ಬಲವಾದುಗಾರ ಸಾಗಬೇಡ ಅಂಬೀರ ನೀನೆ ನನ್ನ ಸರದಾರ ಸಾಗಬೇಡ ಅಂಬೀರ ನೀನೆ ನನ್ನ ಅಹೋ ರಾಮ, ಭಾರ್ಗವ, ಪರಶಿವನ ಜಡೆಯಲ್ಲಿರುವ ಚಂದ್ರನು ಗುರುಪತ್ನಿಯಾದ ತಾರೆಯನ್ನು ಮೋಹಿಸಿ ಮುದ್ದಾದ ಮಗುವನ್ನು ಪಡೆಯಲಿಲ್ಲವೇ? ತನ್ನ ಚಂದ್ರ ವಂಶವನ್ನು ಉದ್ಧಾರ ಮಾಡಿಕೊಳ್ಳಲಿಲ್ಲವೇ? ರಾಮ, ಅದರಂತೆ ನೀನು ಇಂದು ಎಂದೆಂದು ಕೂಡಿ ನಿನ್ನ ಋಷಿಕುಲ ವಂಶವನ್ನೇ ಉದ್ಧಾರ ಮಾಡಕೆಂದು ಬೇಡುವೆನು ಪ್ರಿಯ. ಈಗಲೇ ಹಿಡಿದುಕೋ ಎನ್ನ ಕೈಯ. ಸೂರಪ್ಪನ ಮಾತನಾಡಿ ನೀನಂತ ಮಾತಿನ ಜಾಣೆ ಬ್ರಹ್ಮಚರ್ಯ ಹಿಡಿದ ಬಯಲಾಗಿ ಎಂಬ ಅಂತರಾತ್ಮನ ಸುಖಕ್ಕೆ ಬಲಪಡಿಸಿದರೆ ನೀನು ಮಾತಿಗೆ ಬಲಪಡಬಲ್ಲೆ ಒಳಗಾರೆ ಭಾರ್ಗವ, ಆಲೆಯ ಮೇಲೆ ಹೋಗುವ ಹೆಜ್ಜೆಯ ಪಡೆದವರಿಗೆ ದೊಡ್ಡವದ ಮೇಲೆ ಹೋಗುವ ಆಸೆ ಬರುವುದೇ? ರಾಮ, ಅಂತ ಯೋಗ್ಯತೆಯನ್ನು ಪಡೆದುಕೊಂಡು ತಪಸ್ಸಿನಿಂದ ಗುರು ಶಿವನು ಪರಮಾತ್ಮನನ್ನು ಒಲಿಸುವ ಆತುರದಲ್ಲಿರುವನು ನಿಲ್ಲಂತ ಅಕ್ಷರ ಮಾತಿಗೆ ಮನಗಡವನಲ್ಲ, ಎಲ್ಲ ತಪಸ್ಸನ್ನು ಕೆಡಿಸಿಕೊಳ್ಳವನಲ್ಲ, ನಿಲ್ಲ ಮಾತಿಗೆ ಬರಲಾಗುವನಲ್ಲ. ಮೇಲಕ ಈ ಮುನಿಗಳ ತಿಲಕ ಪ್ರಿಯ. ಬಾಪ ಆಯಂ ಬಂದು ಬಾ ಆಯ್ತು ಬಾ ಮುಂದೆ ಬಾ ಅಣ್ಣ ಬಾಣ ಆಯಂ ಬಂದು ಬಾ ಆಯ್ತು ಬಾ ನಿನ್ವೆ ಎತ್ತತ್ತೇವೆ ಡ್ಯಾನ್ಸ್ ಇಟ್ಬಿಡಂ ಬಾ ಎತ್ತತ್ತ ನಿನ್ವೆ ಬಾಪ ಡ್ಯಾನ್ಸ್ ಇಟ್ಬಿಡಂ ಬರೀ. ಅಹೋ ಜಮದಗ್ನಿ ಕುಮಾರ, ಮೇಲಕ ಮೆಚ್ಚಿದ ಈ ನಿನ್ನ ದೃಢ ನಿರ್ಧಾರ. ಬೇಕು ಮೇಲಕ. ನಿಜವಾದ ಬ್ರಹ್ಮಚಾರಿ ಎಂದರೆ ಅದು ನೀನೇ ಅಲ್ಲವೇ? ಹೌದು ಸ್ತ್ರೀಗಳೇ. ನಿನ್ನ ತಪವನ್ನು ಕೆಡಿಸಲು ನಾನು ಇಲ್ಲಿಗೆ ಬಂದೆ. ನೀನೇ ಗೆದ್ದೆ, ನಾನೇ ಸೋತೆ. ನೀನು ಈಗಿಂದೀಗಲವಾಗಿ ಆ ಪರಶಿವನಲ್ಲಿ ಭಕ್ತಿಯಿಂದ ತಪವನ್ನು ಗೈದು ತ್ರಿಶೂಲವನ್ನು ಹೊರವಾಗಿ ಪಡೆದುಕೊಂಡು ಪಾರ್ಥಿವಿ ರಾಜನನ್ನು ಜಯಿಸಿದ ರಾಮ ಜಗವೇ ಕೊಂಡಾಡಲಿ ನಿನ್ನ ನಾಮ.
ಮುಚ್ಚಿ ಹಿಂದಕ್ಕೆ ಬರಲು ಮೊದಲು ಹಾ ನಾನು ಪುನಃ ಶಿವನ ಪೂಜೆಯನ್ನು ಮಾಡಿ ಹಾ ಹಣವನ್ನು ಮುಗಿಸಿ ತ್ರಿಶೂಲವನ್ನು ಹೊರವಾಗಿ ಪಡೆಯುವನು. ಹಾ ನಮೋ ಶಿವಾಯ. ಓಂ ನಮೋ ಪರಮೇಶ್ವರ, ಗೌರಿವರ, ಗಂಗಾಧರ, ಈ ಭೂಲೋಕದಲ್ಲಿ ನಿನಗೆ ತಿಳಿಯಲು ಕಾರ್ಯವು ತಾವುತ್ತಿರುವುದು ತಂದೆ. ನಿಮ್ಮ ಚರಣಗಳಿಗೆ ನಮೋ ನಮೋ. ಭೂಲೋಕದಲ್ಲಿ ಕ್ಷತ್ರಿಯ ಕುಲ ಹತವನಾದ ಕಾರ್ತ್ಯವೀರಾರ್ಜುನನು ಸತ್ತರನನ್ನು ಅಹಂಕಾರದಿಂದ ಬಾಧಿಸುತ್ತಿರುವನು. ಆದ ಕಾರಣ ಆ ಕಾರ್ತ್ಯವೀರಾರ್ಜುನನ ಸಂಹಾರಕ್ಕಾಗಿ ನಿನ್ನ ಕೈಯಲ್ಲಿರುವ ತ್ರಿಶೂಲವನ್ನು ಎಲ್ಲರಿಗೂ ಪರಿಚಯವನ್ನಾಗಿ ದಯಪಾಲಿಸ ತಂದೆ. ಈ ಜಗದೊಳಗೆ ನೀನೇ ಮುಂದೆ. ಭಾರ್ಗವ, ಮೆಚ್ಚಿದೆ ನಿನ್ನ ನೆಚ್ಚಿನ ತಪವ. ಬೇರೆ ಮಗನೇ, ಯಾವ ವರ ಬೇಕು ನಿನಗೆ? ತಂದೆ, ನೀನು ಕೇಳಿದಂತೆ ಪುರುಷವನ್ನು ತ್ರಿಶೂಲವನ್ನು ಪುರುಷವನ್ನಾಗಿ ಮಾಡಿಕೊಡುವೆ, ತೆಗೆದುಕೋ ರಾಮ. ಆದರೆ ಈ ಮಾತು ಕೊಡುವಾಗ ಒಂದು ನೆನಪಿರಲಿ. ಹಾ, ಅದೇನು ದೇವ? ಅದೇನು ದೇವ? ಆಲೋಚನೆ ಮಾಡಿ ವಚನ ಕೊಡು ಭಾರ್ಗವ ರಾಮನೇ, ನೀ ತೆರಳು ಬೇಗನೆ. ನೀನು ಹೇಗಂತ ಆದರೆ ಪರಮಾತ್ಮ. ಹಾ! ಕಾರ್ತಿವೀರ್ಯ, ಬಾಬಾ, ಕಾರ್ತಿವೀರ್ಯ! ಇದಕ್ಕಾಗಿ ಅವನ ಮಗನಾದ ಪರಶುರಾಮನ ಬಂದಿರುವನಂತೆ. ಹಾ ಆ ಬ್ರಾಹ್ಮಣ ಪುಣ್ಯವು ಒಂದರ ಗಳಗಡೆಯಲ್ಲಿ ದಂಡವನ್ನು ಪುರಕ್ಕೆ ಕಳಿಸಿ ಬರುವನು ಸಾರಥಿ. ರಾಮಮಂಡಲಕ್ಕೆ ರಥವನ್ನು ಹಾರಿಸುವಂತೆ ಕಳಿಸಬೇಕು. ಮೆಚ್ಚದೆ ಓದಿ. ಇದು ಯಾರ ಮಂದಿ ಓಟ ನೋಡ್ರಿ, ಓಟ್ ಯಾರು ಓಟ್ ಅಂತ ಅವ್ರದೇ. ಏನ್ ಪುಣ್ಯವನ್ನಪ್ಪ ಈ ಮಗನೇ ಬಿಡ್ಬೇಡಿ. ಭೂಪತಿ, ಎನ್ನ ಪಾಪ ಪರಿಹಾರಕ್ಕಾಗಿ ರೇವ ನದಿಗೆ ತರಲಿ ಸಂಧ್ಯಾ ವಂದನೆಯ ಮಾಡಿ ಪರಶಿವನ ಪೂಜೆ ಮಾಡುವ ಕಾರಣ ನದಿಯ ದಡಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತನಾಗ ಸಾರಥಿ ಬಹು ಜಾಗ್ರತೆ. ಮೆಚ್ಚದೆ ಓದಿ. ಹೇ ಪರಮ ಪಾತಗಳೇ, ಬಲಿರೆ ಮತ್ತು ನಗರದ ಸತಿಯ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಖರೀದಿಯಲು ಬಂದಿರುವೆ ನಾರಿ. ಹೇ ಪರಸ್ತ್ರೀಯರೇ, ಕಳುವು ಮಾಡಲಿಕ್ಕೆ ಬಂದವಳೆಂದು ನುಡಿದೆಯ ನನ್ನನ್ನು? ಸಹಜವಾಗಿ ನುಡಿದಿರುವನು ಸ್ತ್ರೀಯರೇ. ನನ್ನ ಪತಿಯ ಪೂಜೆಗೆ ನೀರು ತೆಗೆದುಕೊಂಡು ಹೋಗಲು ಬಂದಿರುವನು ಕಂಡೆಯ ಅಗಮನಾದ ಕರ್ತವ್ಯ. ಹೇ ನಾರಿ, ನಿನ್ನ ಜೀವನದಲ್ಲಿ ಇಷ್ಟು ಬೆಲೆ ಬಾಳುವ ಚಿನ್ನದ
ನಿನ್ನ ಕಾಮದ ಬುದ್ಧಿಯನ್ನು ಅರಿಯದ ಅಜ್ಞಾನಿಯು ನಾನಲ್ಲ. ಛೀ, ಅದವೇ ಮಾಡದಿರಿ ಎನ್ನೋಳರಗಳೇ. ಅಣು ಅಣುವಿನಲ್ಲಿ ದೃಢ ಮಾತ್ರವು ತಪ್ಪು ಮಾಡಿಲ್ಲ, ಮಾಡುವುದಿಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪಿದ ಹೆಣ್ಣು ನಾನಲ್ಲ. ನೀರು ತರಲು ಹೋದದ್ದು ನಿಜ, ಏನು ಅಪಶಕನವು ಜರುಗಿದಂತಾಯಿತು. ಏನಕ್ಕ ಎಳೆಮನೆ ಕೇಳು. ಚೆನ್ನಾಗಿ ಹೇಳು. ಮನಸೋತು ಸತಿ ಧರ್ಮವನ್ನು ಮೀರಿ ನಡೆದರೆ ಬಲೆ ಚಿತ್ತ ಚಂಚಲದಿಂದ ದೇಹಕ್ಕೆ ಮೈಲಿಯಮ್ಮ ಅಂಟಿಸಿಕೊಂಡೆಯ. ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಧರಿಸಿ ಸರ್ವ ಸುಖ ಭೋಗಗಳನ್ನು ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿವರನ್ನ ಕೈ ಹಿಡಿದು ಸಾಧಿವೆ ಶಿರೋಮಣಿ ಎಂದೆನಿಸಿ 3 ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ಧನದ ಮೇಲೆ ಮೋಹವೇ ಅವುಗಳ ಮೇಲೆ ಆಶೆ ಪಡುವುದಿಲ್ಲವೆಂದು ಮಾತು ಕೊಟ್ಟ ತಪ್ಪಿದ ಬೆಟ್ಟಳೆ ಪರಮ ಪಾಪಿಷ್ಟಳೆ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯಿತೆಂದು ಅಂದು ಮಲಪ್ರಭ ನದಿಯಲ್ಲಿ ನಿಮ್ಮ ಕೈ ನನ್ನ ಕೈಗೆ ತಾಕಿದ ಕ್ಷಣವೇ ಎನ್ನ ಕೈ ಹುಟ್ಟಿದ ನೀವೇ ನನ್ನ ಕೈ ಹಿಡಿಯಬೇಕೆಂದು ಸಕಲ ಐಶ್ವರ್ಯವನ್ನು ತೊರೆದೆನು. ಆಶ್ರಮವೇ ನನ್ನ ಉಸಿರೆಂದು ಬಂದೆನು. ಪಾದ ಮುಟ್ಟಿ ಅಮ್ಮ ಮಾತೆ ಪರಮ ಪುನೀತೆ ರೇಣುಕ ರಾಜನ ಸುತೆ ರಾಮ ಕೈಲಾಸನಾಥ ನಮ್ಮಲ್ಲಿ ಚಿತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ಬಂದಿರವಲ್ಲ. ಈ ನಿನ್ನ ಮಗನಾದ ಪರಶುರಾಮನನ್ನು ಆಶೀರ್ವದಿಸುವಾಗೆ ಏನೆಂದು ಆಶೀರ್ವದಿಸಿದೆ. ನೀನು ಕಣ್ಣೀರಿಡಲು ಕಾರಣವೇ ಜನನಿ ಸೌಖ್ಯವಾದಾಗಿರೇ ರಾಮ ಅಮ್ಮಯ್ಯ. ಕಣ್ಣೀರಿಡಲು ಕಾರಣ ಏನು, ಯಾವ ತಪ್ಪು ಮಾಡಿದೆ ಎಂದು ಕೇಳುವುದಕ್ಕಿಂತ ನಾನಾವ ಅಪರಾಧ ಮಾಡಿದೆನೆಂದು ತಂದೆಯನ್ನು ಕೇಳಿದರೆ ಉತ್ತರ ನೀಡುವನು ರಾಮ. ರಾಮ ನೀನು ಪ್ರಳಯ ರುದ್ರನಂತೆ ಕೋಪವನ್ನು ತಾಳಲು ಕಾರಣವೇನು? ನಿನ್ನಗೆ ಎದಮರಾರು ಎನ್ನ ಮುಂದೆ ತೋರು ಅವರ ಈ ಗಡಿಗಳಿಗೆ ಬಿಟ್ಟು ಬಂದಿದ್ದಾರೆ. ಅಧ್ಯಯನ ಮಾಡಬೇಕಲೇ ರಾಮ ಜನಕ ತಡವೇಕೆ ಶಿರವನ್ನ ಆರಿತು.
ನನ್ನನ್ನೇಕೆ ಸಾಯಿಸಲಿಲ್ಲ? ಪಾರ್ವತಿ ನಾಥನೇ, ನೀನು ಹೇಳಿದ ವಾಕ್ಯದಂತೆ ವಚನವನ್ನು ಕೊಡುವ ಮೊದಲೇ ಯೋಚಿಸಿ ವಚನವನ್ನು ಕೊಡು ಎಂದು ಹೇಳಿದೆಯಲ್ಲ, ಆ ಅಮರವಾಣಿಯು ಇಂದು ಸತ್ಯವಾಗುತ್ತಲ್ಲ. ಓ ಎನ್ನ ಕರಕ್ಕೆ ನೀನು ಒಪ್ಪಿಸಿದ ಈ ತ್ರಿಪುರವು ಎನ್ನ ವಂಶಕ್ಕೆ ಮೂಲವಾಯಿತು. ಎತ್ತ ಮಾತೆಯ ಶಿರವನ್ನು ತರಗಿವ ಮಗನು ಈ ಜಗದಲ್ಲಿ ಎಲ್ಲಿರುವನು? ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ಸಾಧಿಸಲು ಇದ ಆರೋಡಿಸಿದ ಮಗನನ್ನು ಕತ್ತನ್ನು ಕತ್ತರಿಸುವ ಮಗನು ಈ ಜಗದಲ್ಲಿ ಎಲ್ಲಿರುವನು? ಅಮ್ಮಯ್ಯ, ಮಾತೃದೇವೋಭವವೆಂದು ಶಾಸ್ತ್ರ ಪುರಾಣಗಳು ಸಾರುತ್ತಿರುವವು. ಈ ಭೂಮಿಯ ಮೇಲೆ ಬೆಳೆದ ಬೆಳಗಿಂತ ಭೂದೇವಿಗೆ ಮಗಳ ಎತ್ತು. ಒತ್ತ ಭೂಮಿ ಎತ್ತ ತಾಯಿ ಒಂದೇ. ಅಮ್ಮಯ್ಯ, ಈ ಜಗದ ಸೃಷ್ಟಿಯಲ್ಲಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ. ಅವೋ ಜನನಿ, ಈ ಪರಶುವಿನಿಂದ ನಿನ್ನ ಚಿರವನ್ನು ಖಂಡಿಸಬಹುದೇ ಮಾತೆ? ಅಮ್ಮ ಜನನಿ, ಈ ಜಗದೊಳಗೆ ನನ್ನ ಹೆಸರಿಗೆ ಕಳಂಕ ಬಂದಿತಲ್ಲ ತಾಯಿ, ನನ್ನ ಹೆಸರಿಗೆ ಕಳಂಕ ಬಂದಿತಲ್ಲ. ಅಮ್ಮಯ್ಯ, ಇದಕ್ಕೆ ನೀನೇ ಹೇಳ ಧೈರ್ಯ. ಅಮ್ಮಯ್ಯ, ಒಳ್ಳೆಯವರನ್ನು ವಿಧಿಯು ಕಾಡಿ ನೋಡುವುದು ಕಂದ. ಅಮ್ಮಯ್ಯ, ನ್ಯಾಯವೇ ತುಂಬಿದ ಜಗತ್ತಿಗೆ ನ್ಯಾಯ ಎನ್ನುವುದು ಎಲ್ಲೋ ಮೂಲೆಯಲ್ಲಿ ನಡೆದಿದ್ದಾಗ ನ್ಯಾಯದಿಂದ ಬಾಳುವುದ ಪಂಥಗಳಿಗೆ ಬೆಲೆ ಎಂದಿರುವುದು ಮಗನೇ. ಹೌದು ಅಮ್ಮಯ್ಯ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಕಣ್ಣೀರಿನ ಕಥೆಯು ನನ್ನ ರೇಣುಕೆಗೆ ನಾಗಿ ಕೇಳು ಮಗನೇ. ತಾಯಿಗೆ ಪಟ್ಟ ವಚನದಂತೆ ಮಗನನ್ನು ಒಲಿಸಿದ ನೀನಿಲ್ಲ. ತಂದೆಗೆ ಕೊಟ್ಟ ಮಾತನ್ನು ನಡೆಸುವ ಮಗನು ನೀನೆಂದೆ. ನಾನು ಪರಶುರಾಮನೆಂದೆ. ಅಮ್ಮಯ್ಯ, ಬದುಕಿ ಬಾಳಬೇಕಾದ ಭಾಗ್ಯವನ್ನು ಪಡೆದು ಬಂದಿಲ್ಲ ನಿನ್ನ ಹೆತ್ತದ. ಹೇಳಲಾರದ ಕೇಳಲಾರದ ಚರಿತ್ರೆಯಾಗಿರುವುದು ನಿನ್ನ ತಾಯಿಯ ಬದುಕಿಗೆ ಮಗನೇ. ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತಿನಂತೆ ಹರನನ್ನು ಒಲಿಸಿಕೊಂಡು ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬಂದಿಲ್ಲ ಕನ್ನ. ಹೌದು ಜನನಿ. ಅದರಂತೆ ತಂದೆಗೆ ಕೊಟ್ಟ ಮಾತು ನೆರವೇರಿಸಬೇಕಾದರೆ, ಮರಳಿ ಮುತ್ತೈದೆ ದಾನ ಪಡೆಯಬೇಕಾದರೆ, ನಿನ್ನ ತಾಯಿ ರೇಣುಕಾ ದೇವಿಯ ಚರಿತ್ರೆ ಜನಕ್ಕೆ ತಿಳಿಯಬೇಕಾದರೆ, ತಂದೆಗೆ ಕೊಟ್ಟ ಮಾತು ನೆರವೇರಿಸು, ಹಾರಿಸು ನಿನ್ನ ಹೆತ್ತ ತಾಯಿಯ ಶಿರವನ್ನು. ಹಾರಿಸು ನಿನ್ನ ತಾಯಿಯ ಶಿರವ. ಆಗಲಿ ತಂದೆ, ಆಗಲಿ. ನಿನ್ನ ಆಜ್ಞೆಯನ್ನು ಪಾಲಿಸಿ ಬರುವನು ಪಿತನೇ, ಮಡಿಯುತ್ತಲೇ. ಶಂಭೋ ಶಂಕರ, ಜೈ ಜಗದೀಶ್ವರ. ಆಹೋ ತಂದೆ, ನಿಮ್ಮ ಆಜ್ಞೆಯನ್ನು ಪಾಲಿಸಿ ಬಂದೆ. ರಾಮ, ನಿನ್ನ ಎತ್ತ ತಾಯಿಯನ್ನು ಮರಳಿ ಕಳೆಯುವವರುಗಳು. ರಾಮ, ಈ
ರಾಮ ಜನಕ ಮಗನೇ ಬೇಡ ನಿನಗೆ ಯಾವ ವರ ಬೇಕು? ಓಹೋ ಜನಕ, ಓ ರಾಮ, ನಾನು ಕೇಳುವ ವರಗಳನ್ನು ನೆರವೇರಿಸಿಕೊಂಡು ಬಂದಂತ ಪ್ರತಿಜ್ಞೆ ಮಾಡುವೆಯೋ? ಸಹಜವಾದ ಮಾಡುವೆನೆ, ಕೇಳುವ ವರವನ್ನು ಬೇಗನೆ. ಅಹೋ ಅಪ್ಪಯ್ಯ, ಓ ಮಗನೇ, ಮರಳಿ ಎನ್ನ ತಾಯಿಗೆ ಜೀವದಾನವನ್ನು ಮಾಡಬೇಕು. ನಿನ್ನ ಕ್ರೋಧಾಗ್ನಿಗೆ ದಗ್ಧರಾದ ಎನ್ನ ಹಾಕ್ತಜರ ಪುನರ್ಜನ್ಮ ಪಡೆಯಬೇಕು. ಮೂರನೇ ವರವಾಗಿ ನಿಮ್ಮ ಕ್ರೋಧಾಗ್ನಿಯನ್ನು ಬಿಟ್ಟು ಶಾಂತ ಚಿತ್ತರಾಗಿರಬೇಕು. ಬಿದ್ದರೆ ನೆರವೇರಿಸಿಕೊಳ್ಳದಿರುವ ಬೇರೆ. ಜೈ ಜಗದೀಶ್ವರಿ. ಓ ಪರಶುರಾಮ, ಜನಕ ಅಮ್ಮ ಎಂದು ಕರಿ, ಎದ್ದು ಬರುವಳು ನಿನ್ನ ತಾಯಿ. ಅಮ್ಮ ಮಾತೆ, ಎಲ್ಲ ಪಿತನ ತಪಶಕ್ತಿಯಿಂದ ಎದ್ದು ಬಾ ತಾಯಿ. ಈ ನಿನ್ನ ಮಗನ ಅಪವಾದವನ್ನು ದೂರ ಮಾಡು ತಾಯಿ, ಎಲ್ಲ ತಾಯಿ. ಭಾರ್ಗವ ಪರಶುರಾಮ, ಜನನಿ ತಂದೆಗೆ ಕೊಟ್ಟ ಮಾತು ನೆರವೇರಿಸಿದೆ. ಮರಳಿ ಮುತ್ತೈದಿದ್ದಾರನಿಗೆ ಎತ್ತ ಜನ್ಮ ಸಾರ್ಥಕವಾಯಿತು ಪುತ್ರ ಕೋಮಲ ಗಾತ್ರ. ಆಹಾ ಅಪ್ಪಯ್ಯರೇ, ಓ ರಾಮ, ಅಪ್ಪಯ್ಯರೇ ಮತ್ತು ಎತ್ತ ಮಾತೆಯಾದರೇನುಗ? ನಿಮ್ಮಿಬ್ಬರಲ್ಲಿ ಈ ಕಂದನ ವಿಜ್ಞಾಪನೆಗೆ ತುಟಿಯಬಾರದಂತೆ ಎತ್ತ ತಾಯಿಯನ್ನು ಕೊಂದ ಪಾಪದ ಪ್ರಾಯಶ್ಚಿತ್ತಕ್ಕೆ ಭೂಪ್ರದಕ್ಷಿಣೆಯನ್ನು ಮಾಡುವರೆ. ತತ್ಕಾರಣ ನೀ ನಿಮ್ಮ ಕಂದನಿಗೆ ಆಶೀರ್ವಾದವನ್ನು ಮಾಡಿ ಕಳಿಸಿದರೆ ಮಾತಾ ಪಿತರೇ, ದೇವತಾ ಸ್ವರೂಪರೇ. ಸಾರಥಿ ಬರೀ ನೀರಪ್ಪ ತಾಯಿಯನ್ನು ಕೊಂದ ಪ್ರಾಯಶ್ಚಿತ್ತಕ್ಕೆ ಭೂಪ್ರದಕ್ಷಿಣೆಯನ್ನು ಮಾಡುವರೆ. ಹಾ ಸಾರಥಿ ಅಂತ ಹೇಳಿದ್ರಿ. ವಿಕ್ರಮ